ಒಂದು ಹಿಮಾಲಯನ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ನೋಡಿದ ತಕ್ಷಣ ಒಂಥರ ಕಣ್ಣಲ್ಲಿ ನನಗೆ ಆ ಬೈಕ್ ಬೇಕು ಅಂತ. ಬಟ್ ನಮ್ಮಮ್ಮ ಯಾವಾಗಲೂ ನೀನು ಬೈಕ್ ಇಟ್ಕೊಂಡು ಏನು ಮಾಡ್ತೀಯ, ಬರೀ ಮುಟ್ಬಾರ್ದು, ಅದನ್ನು ಓಡಿಸ್ಬೇಕು ಅಂತ ಗೇಲಿ ಮಾಡ್ತಿದ್ರು. ಒಂದು ಈವೆಂಟ್ಗೆ ಹೋಗ್ತಾ ಇದ್ದೀನಿ. ಸೊ ಈವೆಂಟಲ್ಲಿ ಏನಪ್ಪ ಅಂದರೆ ಲೇಡಿ ರೈಡರ್ಸ್ ಯಾರಿಗೆ ಬೈಕ್ ಓಡಿಸೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅವ್ರದ್ದೊಂದು ಗ್ರೂಪ್ಗೆ ಹೇಳ್ಕೊಡೋದಾಗೆ ಟ್ರೈನರ್ ಆಗಿ ಹೋಗ್ತಾ ಇದ್ದೀನಿ. ಸೊ ಯಾರೇ ಆದ್ರೂ ಬೆಸ್ಟ್ ನಾನು ಸಜೆಸ್ಟ್ ಮಾಡೋದು ಬೈಕ್ಸ್ ತೊಗೊಂಡಾಗ ಫಸ್ಟ್ ಪ್ರಿಯಾರಿಟಿ ಹೆಲ್ಮೆಟಿಗೆ ಕೊಡಿ. 2 ಲಕ್ಷ ಕೊಟ್ಟು ಬೈಕ್ ತೊಗೊಂಡ್ಮೇಲೆ 5,000 ಕೊಟ್ಟು ಒಂದು ಹೆಲ್ಮೆಟ್ ತೊಗೋಬೇಕು, ಕಂಪಲ್ಸರಿ ಇದು. ಎಲ್ಲರೂ ಹೇಳ್ತಾ ಇದ್ರು ನಾನು ತುಂಬ ಕುಳ್ಳಿ ಇದ್ದೀನಿ, ಐ ಕ್ಯಾನಾಟ್ ರೀಚ್ ಬೈಕ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಯು ಆರ್ ಟೂ ಯಂಗ್ ಟು ರೈಡ್ ಬೈಕ್ ಆ್ಯಂಡ್ ಐ ವಾಂಟೆಡ್ ಟು ರಿಯಲಿ ಲರ್ನ್. ಯಾಕಂದರೆ ತುಂಬ ಕ್ರೇಜ್ ಇತ್ತು ಬೈಕ್ ಓಡಿಸೋಕ್ಕೆ. ಸೋಲಾರ್ ರೈಡ್ಸ್ ಹೋದಾಗ ತುಂಬ ಯೂಸ್ ಆಗುತ್ತೆ. ಜಸ್ಟ್ ಹೀಗೆ ಬೈಕ್ನ ಡ್ರಾಪ್ ಮಾಡೋದು. ಈಗ ನಿಮಗೆ ವೈಟ್ ಫೀಲ್ ಆಗಲ್ಲ ಅದು ಬೈಕು, ಯಾಕಂದರೆ ಆಲ್ಮೋಸ್ಟ್ ಬ್ಯಾಕ್ ಪ್ರೆಷರಿಂದ ಎತ್ತಾ ಇರ್ತೀವಿ. ಒಂದು ಕಡೆ ಖುಷಿ, ಯಾಕಂದರೆ ಇಷ್ಟು ದಿನ ನಾವು ಫೀಮೇಲ್ ರೈಡರ್ಸ್ಗೆ ಎನ್ಕರೇಜ್ ಮಾಡ್ತಾಯಿದ್ವಿ, ಇವಾಗ ಅದೇ ಫೀಮೇಲ್ ರೈಡರ್ಸ್ಗೆ ಹೇಳ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿ ಗೌಡ್ರು. ಬಾಯ್. ಬಾಯ್. ಸೊ ಇವತ್ತು ಒಂದು ಈವೆಂಟ್ಗೆ ಹೋಗ್ತಾ ಇದ್ದೀನಿ. ಸೊ ಈವೆಂಟಲ್ಲಿ ಏನಪ್ಪ ಅಂದರೆ ಲೇಡಿ ರೈಡರ್ಸ್ ಯಾರಿಗೆ ಬೈಕ್ ಓಡಿಸೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅವ್ರದ್ದೊಂದು ಗ್ರೂಪ್ಗೆ ಹೇಳ್ಕೊಡೋದಾಗೆ ಟ್ರೈನರ್ ಆಗಿ ಹೋಗ್ತಾ ಇದ್ದೀನಿ. ಒಂದು ಕಡೆ ಖುಷಿ, ಯಾಕಂದರೆ ಇಷ್ಟು ದಿನ ನಾವು ಫೀಮೇಲ್ ರೈಡರ್ಸ್ಗೆ ಎನ್ಕರೇಜ್ ಮಾಡ್ತಾಯಿದ್ವಿ, ಇವಾಗ ಅದೇ ಫೀಮೇಲ್ ರೈಡರ್ಸ್ಗೆ ಹೇಳ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಒಂಥರ ತುಂಬಾ ಖುಷಿ ಆಗ್ತದೆ. ಎಲ್ಲಪ್ಪ ಇದು ಅಂದರೆ ನ್ಯಾಷನಲ್ ಗ್ರೌಂಡ್ಸಲ್ಲಿ ಗಿರಿಣ ಕಡೆಯಿಂದ ಅವ್ರು ಹೇಳಿದ್ರು ಅಷ್ಟೇ. ನಾನು ಫುಲ್ ಡೀಟೇಲ್ಸ್ ಕೇಳಿದೆ. ಸರಿ ಆಯಿತು ಗಿರಿಣ ಬರ್ತೀನಿ, ಎಲ್ಲಿದೆ ನಡೀರಿ ಹೋಗೋಣ ಅಂತ ಹೇಳಿದ್ದೀನಿ. ಕಂಪ್ಲೀಟ್ ಡೀಟೇಲ್ಸ್ ನನಗೂ ಹೋದ್ಮೇಲೆ ಗೊತ್ತಾಗೋದು. ಸೊ ಲೆಟ್ಸ್ ಗೋ. ಯಾಕಂದರೆ ನಾನು ಗಿರಿಣ ಮೇಲಿರೋ ನಂಬಿಕೆ ಪ್ಲಸ್ ಒಂದು ಕಾನ್ಸೆಪ್ಟ್ ಈ ಥರ ತುಂಬ ಇಷ್ಟ ಆಯಿತು. ಫಿಮೇಲ್ ಬೈಕರ್ಸ್ಗೆ ಬೈಕ್ ಬಗ್ಗೆ ಹೇಳೋದು, ತಿಳಿಸೋದು, ಟೆಕ್ನಿಕ್ಸ್ ಹೇಳ್ಕೊಡೋದು ಎಲ್ಲನೂ. ಸೊ ಲೆಟ್ಸ್ ಗೋ. ಇವಾಗ ಸದ್ಯಕ್ಕೆ ಹೊರಟಿದ್ದೀನಿ. ಟೈಮು 8:30 ಆಗಿದೆ, ಅಲ್ಲ 8:15, 8:45 ಸಿಗೋಣ ಅಂತ ಹೇಳಿದ್ವಿ. ಸೊ ಒಂದು ಟೈಮ್ ಹೋಗ್ತೀವಿ. ಲೆಟ್ಸ್ ಗೋ. ನ್ಯಾಷನಲ್ ಗ್ರೌಂಡ್ ಅಂತ ಬಂದಿದ್ದಾಯಿತು. ಅವ್ರು ಕಾಲ್ ಮಾಡಿದೆ, ಕಾಲ್ ಪಿಕ್ ಮಾಡಲಿಲ್ಲ. ಬರ್ತಾ ಗಿರಣನ ಕರ್ಕೊಂಡ್ಬಂದಿದ್ದೀನಿ. ಸೊ ಈಗ ಹೋಗಿ ಒಂದು ಕಾಫಿ ಹಾಕೋಣ. ಸಕ್ಕ ಚಳಿದೆ ಬೆಂಗಳೂರು ಇವತ್ತು. ವೆದರ್ ಅಪ್ಪು ಭಯಂಕರ ಕೋಲ್ಡ್ ಐತೆ. ಕೈಯೆಲ್ಲ ನಮ್ಮನೆಸ್ ಫೀಲ್ ಆಗ್ತದೆ. ಒಣ್ಣಾಡ್ ಎಸ್ಟೇಟ್ ಕಾಫಿ ಅಂತೆ. ಒಳ್ಳೆ ಕಾಫಿ ಹಾಕ್ಕೊಂಡು ಸಿಗೋಣ. ಓಕೆ, ಸೊ ಡಾಮಿ ಇಲ್ಲಿ ಬಂದಿದೆ. ಪಟ್ಟಂತ ಹೋಗಿ ಬೈಕ್ ಎತ್ಕೊಂಡು ಬಂದಿದ್ದಾಯಿತು. ಈಗ ಒಂದು 5 ಬೈಕ್ ಬಂದಿದೆ. ಎಂಟರು, ರೋನಿನ್ನು, ಇನ್ನೊಂದಿಷ್ಟು ಡ್ಯೂಕ್, ಅವೆಂಜರು, ಒಂದು 5 ಬೈಕ್ ಬಂದಿದೆ. ಸೊ ಸೀಟ ಹೈಟ್ ಅಡ್ಜಸ್ಟ್ಮೆಂಟ್ ಅಕಾರ್ಡಿಂಗಲ್ಲಿ ಬೈಕ್ ತರಿಸಿದ್ರೆ ಒಂದು 5 ಬೈಕು, ಒಂದು 3 ಆ ಕಡೆಯಿಂದ ತರ್ತಾ ಇದ್ದಾರೆ. ಇನ್ನೊಂದು 2 ಬೈಕ್ ಇದೆ. ನಾನು ಗಿಡ ಮತ್ತೆ ತಗೊಂಡು ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಆ್ಯಂಡ್ ಬ್ರಿಂಗ್ ಅದರ್ ಬೈಕ್ಸ್ ಟು. ಅದಕ್ಕೆ ಒಂದು 10-15 ಜನ ಬಂದಿದ್ದಾರೆ. ನಾನು 8:00ವರೆಗೆ ಬಂದೆ. ಈಗ ಟೈಮ್ 10 ಗಂಟೆ ಆಯಿತು. ಇವಾಗ ಸ್ಟಾರ್ಟ್ ಆಗ್ತಿದೆ ಅಫಿಷಿಯಲಿ. ನಮಗೆ ಸ್ವಲ್ಪ ಟೈಮ್ ಸೆನ್ಸ್ ಜಾಸ್ತಿ, ಸ್ವಲ್ಪ ಬೇಗ ಬರ್ತೀವಿ. ನಾವೊಂದು 10 ನಿಮಿಷ ಮುಂಚೆ ಇರೋದು ಅಭ್ಯಾಸ. ರೈಡಿಂಗ್ ಅಂತ ಅಲ್ಲ, ಬೇರೆದ್ರಲ್ಲಿ ಟೈಮ್ ಸ್ವಲ್ಪ ಲೇಟ್ ಆಗ್ಬೋದು, ರೈಡಿಂಗಲ್ಲಿ ಟೈಮ್ ಲೇಟ್ ಮಾಡಲ್ಲ. ಬನ್ನಿ ಬೈಕ್ ಎತ್ಕೊಂಡು ಹೋಗ್ಬೇಕಂತ. ಸೊ ಓಕೆ, ಡಾಮ್ ಇಸ್ ಹಿಯರ್. ಟೋಟಲ್ 5 ಬೈಕ್ಸ್ ಕೂಡ ಡೊಮಿನಾರ್, ಡ್ಯೂಕ್, ರೋನಿನ್, ಹಂಟರ್ ಆ್ಯಂಡ್ ಅವೆಂಜರ್. ಇಷ್ಟು ಜನ ಕಲಿಯೋದಕ್ಕಂತಲೇ ಬಂದಿದ್ದಾರೆ. ಸೊ ಗಿರಿಯಾಣ ಅಲ್ಲೋಗಿ ಬಾಯಿ ಇಟ್ಕೊಂಡು ಬರ್ತಾ ಇದ್ದಾರೆ. ಸೊ ಲೆಟ್ಸ್ ರೈಟ್. Basically, these are all gear bikes. Generally, weight compared to the regular gear and gearless bike. ಅಷ್ಟೇ ಮೋರ್ ಪವರ್ ಆ್ಯಂಡ್ ಟಾರ್ಕ್ ಇರುತ್ತೆ. ಹೈವೇ ಸ್ಪೀಡಿಂಗಲ್ಲಿ ಆರಾಮಾಗಿ ಹೋಗ್ಬೋದು. ಅದು ಆಲ್ಮೋಸ್ಟ್ ಲೈಕ್ 180 ತನಕ ಟಚ್ ಆಗುತ್ತೆ. ನನ್ನ ಕೈಲಿ 185 ತನಕ ಟಚ್ ಆಗಿರೋದು ಆಲ್ಮೋಸ್ಟ್. ಸೊ ಒಂದೊಂದು ಸ್ಪೀಡ್ ಹಂಗೆ ಈ ಅಂಟರ್ ಹೋಗ್ತಾರೆ ನಿಮ್ಗೆ 130, 140 ತನಕ ಸ್ಪೀಡ್ ಟಚ್ ಆಗುತ್ತೆ. ಒಂದೊಂದು ಗಾಡಿಲೂ ಒಂದೊಂದು ರೇಷಿಯೋ ಒಂದೊಂದು ಸ್ಪೀಡಲ್ಲಿ ಹೋಗುತ್ತೆ. ಸ್ಪೀಡ್ ಮ್ಯಾಕ್ಸಿಮಮ್. ಸೊ ಈ ಅಂಟರ್ ಲೋವರ್ CC ಪ್ಲಸ್ ಎಂಟ್ರಿ ಲೆವೆಲ್ ರೆಡಿ ಮಾಡಿದ ಬೈಕಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದು ಯಾಕೆ ಹೇಳ್ತಿದ್ದಾರೆ ಅಂದರೆ ಒಂದೊಂದು ಯಾವ ಬೈಕ್ ಇದು ಬೇರೆ ಬೇರೆ ಸೆಗ್ಮೆಂಟ್ ಬೈಕು, ಇದು ಒಂದೊಂದು ಬೈಕ್ ಒಂದೊಂದು ಇದಿರುತ್ತೆ, ಸ್ಪೀಡ್ ಬರುತ್ತೆ ಡಿಫ್ರೆಂಟ್. ರೈಟ್ ಸೈಡ್ ಲೆಗಲ್ ಬರುತ್ತೆ, ಲೆಫ್ಟ್ ಸೈಡ್ ಬಂದು ಕ್ಲಚ್ ಬರುತ್ತೆ ಮೂವ್ಮೆಂಟ್ಗೆ. ಸೊ ಲೆಫ್ಟಲ್ಲಿ ಇರೋದು ಗೇರು. ಸೊ ಮೋಸ್ಟ್ ಆಫ್ ದ ಬೈಕ್ಸ್ ಇವಾಗ ಕರೆಂಟ್ಲಿ ಇರೋದ್ರಲ್ಲಿ 1 ಗೇರ್ ಡೌನ್, ರೆಸ್ಟ್ ಅಪ್. Very simple method. ಹಾಂ, ಹೋಲ್ಡ್ ದ ಫ್ರಂಟ್ ಬ್ರೇಕ್, ಸೈಡ್ ಸ್ಟ್ಯಾಂಡ್ ಆನ್ ಓಪನ್ ಮಾಡಿ ಇಟ್ಟಿರಿ. ಸೊ ಜಸ್ಟ್ ಗೋ ಲೈಕ್ ದಿಸ್. ಹಾಂ, ಇದು ಮೋಸ್ಟ್ ಆಫ್ ದ ಟೈಮ್ ಸೋಲಾರ್ ರೈಡ್ಸ್ ಹೋದಾಗ ತುಂಬ ಯೂಸ್ ಆಗುತ್ತೆ. ಜಸ್ಟ್ ಹೀಗೆ ಬೈಕ್ನ ಡ್ರಾಪ್ ಮಾಡೋದು. ಈಗ ನಿಮಗೆ ವೈಟ್ ಫೀಲ್ ಆಗಲ್ಲ ಅದು ಬೈಕು, ಯಾಕಂದರೆ ಆಲ್ಮೋಸ್ಟ್ ಬ್ಯಾಕ್ ಪ್ರೆಷರಿಂದ ಎತ್ತಾ ಇರ್ತೀವಿ. ವಿಲ್ ಪುಟ್ ದ ಬ್ಯಾಕ್ ಪ್ರೆಷರ್ ಒಂದು ಅಂತಂದರೆ
ದ ಹೆಲ್ಮೆಟ್ ಇಸ್ ಸೇಫ್ಡ್. ಇದರಲ್ಲಿ ಕೆಳಗಡೆಗೆ 100 kg ಕಟ್ಬಿಟ್ಟು ಹಿಂಗೆ ಟ್ರೈನಲ್ಲಿ ಎತ್ತುತ್ತಾರೆ, ಸ್ಟಿಲ್ ಈ ಲಾಕ್ ಕಟ್ ಆಗಲ್ಲ. ಸೊ ಹೆಲ್ಮೆಟ್ಟು ತಲೆಯಿಂದ ಬಿಚ್ಕೊಂಬರೋ ಚಾನ್ಸೇ ಇಲ್ಲ. ಈ ಸ್ಟ್ರ್ಯಾಪ್ ಹಾಕಿಲ್ಲ ಅಂದ್ರೆ ನೋಡ್ರಿ, ಈ ಒಂದು ಮೆಕ್ಯಾನಿಸಮ್ ಇದೆಯಲ್ಲ ಡೀರಿಂಗ್ದು, ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಬಿಚ್ಕೊಂಬರಲ್ಲ. ಸೊ ಯಾರೇ ಆದ್ರೂ ಬೆಸ್ಟ್ ನಾನು ಸಜೆಸ್ಟ್ ಮಾಡೋದು, ಬೈಕ್ಸ್ ತೊಗೊಂಡಾಗ ಫಸ್ಟ್ ಪ್ರಿಯಾರಿಟಿ ಹೆಲ್ಮೆಟಿಗೆ ಕೊಡಿ. 2 ಲಕ್ಷ ಕೊಟ್ಟು ಬೈಕ್ ತೊಗೊಂಡ್ಮೇಲೆ 5,000 ಕೊಟ್ಟು ಒಂದು ಹೆಲ್ಮೆಟ್ ತೊಗೋಬೋದು, ಕಂಪಲ್ಸರಿ ಇದು. ಅದು ಬಿಟ್ಬಿಟ್ಟು ಮಾಮೂಲಿ ಹೆಲ್ಮೆಟ್ಟು, ಟೋಪಿ ಹೆಲ್ಮೆಟ್ಗಳು, ಹೆಲ್ಮೆಟ್ ಹಾಕೋದು ಬೆಸ್ಟ್ ಆ್ಯಂಡ್ ಸೇಫ್ಟಿ. ವ್ಯೂ ಕಾಣಲ್ಲ, ತೂಕ ಕೂದಲು ಹಾಳಾಗುತ್ತೆ, ಟೆನ್ಷನ್ ತೊಗೋಬಿಡ್ರಿ. ಹಾಂ, ಗೇರ್ ಇಲ್ಲಿದೆ. ಇದು ಆ ಥರ ಇಲ್ಲ, ಇದಕ್ಕೆ ನಿಮಗೆ ಎರಡೂ ಬರುತ್ತೆ, ಇದು ಹಾಕೋದಕ್ಕೆ, ಇದು ತೆಗಿಯೋದಕ್ಕೆ. ಸೊ ಹೇಗೆ ಅಂದರೆ, ಇದು ಗೇರ್ ಹಾಕೋದಕ್ಕೆ ಹಿಂಗೆ ಇಟ್ಕೊಂಡು ಇದು ತೆಗಿಯೋದಕ್ಕೆ, ಆ ಥರ ಇದು ಇದ್ರದ್ದು. ನೀವು ಇದು ಕ್ರೂಸಿಂಗ್ ಟೈಪ್, ಇದು ಫ್ರೀಯಾಗಿ ಆರಾಮಾಗಿ ಕೂತ್ಕೊಂಡು ಮನೇಲಿ ಒಂದು ಸೋಫಾ ಮೇಲೆ ಕೂತ ಥರ ಇದು. ಬೇರೆ ಬೈಕ್ಸ್ ನಿಮ್ಗೆ ಸ್ಪೋರ್ಟ್ಸ್ ಆಗ್ಬೋದು, ಇದು ಆರಾಮಾಗಿ ಕೂತ್ಕೊಂಡು ಮಲಗೋ ಥರ ಬೈಕು. ಓಕೆ, ಸೊ ಮಿಕ್ತವರೆಲ್ಲ ಕಲಿತಾ ಇದ್ದಾರೆ. ಗಿರಿಯಣ್ಣ ಅಲ್ಲಿ ಹೇಳ್ಕೊಡ್ತಿದ್ದಾರೆ. ಶೀಸ್ 17 ಅಂತೆ, ಇವರು 60 ಸಮಥಿಂಗ್ ಇದ್ದಾರೆ. ಕಿಲ್ಸಿ ಚಾನ್ ಮಾಡಿ, ಫಸ್ಟು ಆನ್ ಮಾಡಿ. ಇದು ಶೆಲ್ಫು. ಸೊ ಓಕೆ, ಇವರು ಕಲಿತಾರೆ, ಪ್ರತಿಯೊಬ್ಬರು ಕಲಿತಾ ಇದ್ದಾರೆ. ಎಲ್ರಿಗೂ ಒಂದೊಂದು ರೌಂಡ್ ಹೇಳ್ಕೊಟ್ಟಾಯ್ತು ಮೂವಿಂಗ್ ಮಾಡೋದು ಹೇಗೆ ಅಂತೇಳಿ. ಸೊ ಮೂವಿಂಗ್ ಮಾಡಿದ್ಮೇಲೆ ಇವಾಗ ಒಂದು ರೌಂಡ್ ಎಲ್ರಿಗೂ ಫಸ್ಟ್ ಗೇರು ಪ್ಲಸ್ ಮೂವಿಂಗ್ ಆಯಿತು. ಇವಾಗ ಸೆಕೆಂಡ್ ಗೇರು ಬ್ಯಾಲೆನ್ಸಿಂಗ್ ಕಂಪ್ಲೀಟು ಕಲಿತಾ ಇದ್ದಾರೆ. ಎತ್ಸಿ ಓಕೆ, ಅವಾಗ ಆರಾಮಾಗಿ ಓಡಿಸ್ಕೊಬೋದು ಅಲ್ವಾ? ಐ ಥಿಂಕ್ ಆಲ್ ಆಫ್ ಅಸ್ ಭಯ ಒಂದು ಓವರ್ಕಮ್ ಮಾಡಿದ್ದೀವಿ. ದಟ್ ಇಟ್ ಸೆಲ್ಫ್ ಇಸ್ ದ ಇಲ್ಲ, ಎಲ್ಲರೂ ಆಲ್ಮೋಸ್ಟ್ ಪರ್ಫೆಕ್ಟಾಗಿ ಮಾಡಿಲ್ಲ. ಹೇಳಿದ್ನಲ್ಲ, ಫಸ್ಟ್ ಗೇರ್ ಕಾಲು ಕೆಳಗೆ ಇಟ್ಕೊಂಡು ಒಂದ್ಸಲಿ ಪ್ರಾಕ್ಟೀಸ್ ಕಂಪ್ಲೀಟ್ ಆಯಿತು ಅಂದರೆ ಯು ಕ್ಯಾನ್ ಗೋ ಟು ದ ಸೆಕೆಂಡ್ ಗೇರ್. ಆಮೇಲೆ ಒಂದು ಲಾಕ್ ಕಂಪ್ಲೀಟ್ ಹೊಡಿಬೇಡಿ ಆಯ್ತಾ, ಜಸ್ಟ್ ಗೋ ಫಾರ್ ಸಮ್ ಡಿಸ್ಟೆನ್ಸ್, ಸ್ಟಾಪ್. ಸೊ ಯು ವಾಂಟ್ ಗೆಟ್ ಡೌನ್ ಆಲ್ಸೋ, ಗೆಟ್ ಡೌನ್ ಅಗೇನ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿ. ಮತ್ತೆ ಇಲ್ಲೊಂದು ಅಪ್ಪ ಮಲ್ಟಿಪಲ್. ಸೊ ಮೆಜಾರಿಟಿ ನೀವು ಕಲಿಬೇಕಾದಂಥದ್ದು ಕ್ಲಚ್ ಹಿಡಿ ಅಂತದನ್ನೇ ನೀವು ಕಲಿಬೇಕಾದ್ರು. ಸೊ ಏನಂದರೆ, ಒಂದು ಮೂವ್ಮೆಂಟ್ ಮತ್ತೆ ಬಾಡಿ ಬ್ಯಾಲೆನ್ಸ್, ಗಾಡಿ ಸ್ಟಾಪ್ ಮಾಡಿ, ನ್ಯೂಟ್ರಲ್ ಹಾಕ್ಬಿಡಿ, ಮತ್ತೆ ಫಸ್ಟ್ ಗೇರ್ಗೆ ಹಾಕಿ ಮೂವ್ ಮಾಡಿ. ಮೂಮೆಂಟಮು ಗೇರ್ ಚೇಂಜ್ ಮಾಡೋದು ಎರಡು ಕಲ್ತ್ರೆ ಗಾಡಿ ಕಲ್ತಂಗೆ ನಿಮ್ಮದು. ಮತ್ತು ನೀವು ಇಲ್ಲಿ ಮೂವ್ ಮಾಡ್ಬೇಕಾದ್ರೆ ಯಾರೋ ಅಸಿಸ್ಟ್ ಮಾಡ್ತಾರಲ್ಲ, ನೀವು ಅದೇ ಫಾಸ್ಟಾಗಿ ಹೋಗಿ ಮತ್ತೆ ಬಂದ್ಬಿಡ್ತೀರ. ಸೊ ದಟ್ ಯು ನಾಟ್ ನೋಯಿಂಗ್ ಹೆಂಗೆ ಬಾಡಿ ಬ್ಯಾಲೆನ್ಸ್. ಗಾಡಿ ಮೂವ್ ಆಗ್ತದೆ, ಜಸ್ಟ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಮೊಪೆಡ್ ಓಡಿಸ್ದಂಗೆ ಮೂವ್ಮೆಂಟ್ ಆಗ್ಬಿಟ್ಟಿದೆ. ಮೊಪೆಡಲ್ಲಿ ಎಕ್ಸಿಲೇಟರ್ ಕೊಟ್ಟಂಗೆ ಕೊಡ್ತಾ ಇದ್ದೀರಾ, ತಿರ್ಸ್ತಾ ಇದ್ದೀರಾ, ಬರ್ತಾ ಇದ್ದೀರಾ. ಸೊ ಇವಾಗ ಏನಂದರೆ, ಗೇರ್ ಸ್ಟಾಪ್ ಮಾಡಿ ಮತ್ತೆ ಮೂವ್ಮೆಂಟು, ಸ್ಪೀಡ್ ಹೋದ್ಮೇಲೆ ಗೇರ್ ಅಪ್ಪು, ವಾಪಸ್ ಬರ್ತಾ ಗೇರ್ ಡೌನು ಸ್ಲೋಗೆ. ಇದನ್ನು ಪ್ರಾಕ್ಟೀಸ್ ಮಾಡಿರಿ ಈಗ ಈ ಟೈಮಲ್ಲಿ ಒಂದು ರೌಂಡ್ 2 ರೌಂಡ್. ಸೊ ಇಲ್ಲಿ ಸರ್ಕಲಲ್ಲಿ 4 ಸ್ಟಾಪ್ ಫಸ್ಟ್ ತೊಗೊಳ್ಳಿ. ಗಾಡಿಯಿಂದ ಬೇಕಾದ್ರೆ ಇಳಿರಿ, ಇಲ್ಲಾಂದರೆ ಕಾರ್ನರ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಆ ಕಾರ್ನರ್, ಮತ್ತೆ ಆ ಕಾರ್ನರ್, ಈ ಕಾರ್ನರ್, ಆ ಥರ ಕ್ಲಾಕ್ ವೈಸ್ ಹೋಗಿದ್ದೀರಲ್ವಾ? ಸೊ ಮೇಕ್ ಇಟ್ ಆಗಿ ಕ್ಲಾಕ್ ವೈಸ್. ಬಟ್ ಟ್ರೈ ಟು ಗೋ ಫಾರ್ ಥರ್ಡ್ ಫೋರ್ತ್ ಗೇರ್ಗೆ ಹೋಗಿ ಸ್ವಲ್ಪ ಸ್ಪೀಡ್ ಬೇಕಾಗುತ್ತೆ. ಆ ಸ್ಪೀಡ್ನ ಗೇನ್ ಮಾಡಿ. ಬೇರೆ ಏನೋ ಡೌಟ್ ಇದೆಯಾ? ಡಿಫ್ರೆಂಟ್ ಗೇರ್. ಇಲ್ಲ, ಏನೂ ಆಗಲ್ಲ, ಏನು ವರಿ ಮಾಡ್ತಾರೆ. ಫ್ರಂಟ್ ಬ್ರೇಕ್ನ ತುಂಬ ಇದನ್ನ ಹಿಡಿಬೇಡಿ, ಕ್ವಿಕ್ಕಾಗಿ ಹಿಡಿಬೇಡಿ, ಪ್ಯಾನಿಕ್ ಆಗಿ. ಯಾಕಂದರೆ ನಿಮ್ಗೆ ಹೇಳ್ತಾ ಇದ್ದೀನಿ, ಫ್ರಂಟ್ ಬ್ರೇಕ್ ಹಿಡಿದ್ರೆ ಏನಾಗುತ್ತೆ, ವೀಲ್ ಜಾಮ್ ಆಗುತ್ತೆ. ಸೊ ನೀವು ಒಂದು ಮೂಮೆಂಟಲ್ಲಿ ಇದ್ದಾಗ ಫಸ್ಟು ಫ್ರಿಕ್ಷನ್ ಮೂಮೆಂಟ್ ಸಿಗುತ್ತೆ ಫ್ರಂಟ್ ವೀಲ್ಗೆ. ನೀವು ಹಿಡಿದಾಗ ಏನಾಗುತ್ತೆ, ಎಲ್ಲ ಪ್ರೆಷರ್ ಹಿಂದೆಯಿಂದ ಬರ್ತಿದ್ದ ಪ್ರೆಷರ್ ಎಲ್ಲ ಫ್ರಂಟ್ ವೀಲ್ಗೆ ಸಿಗುತ್ತೆ. ಸಿಕ್ತಾಗ ಏನಾಗುತ್ತೆ, ವೀಲ್ ಹಿಂಗಿರೋದು ಸ್ವಲ್ಪ ತಿರ್ಸಿದ್ರೆ ಈ ಕಡೆ ಹೋಗುತ್ತೆ, ಹಿಂಗೆ ತಿರ್ಸಿದ್ರೆ ಹಿಂಗೆ ಹೋಗುತ್ತೆ. ಸೊ ನಿಮಗೆ ಅದು ಪ್ಯಾನಿಕ್ ಮೂಡಿಗೆ ಶಿಫ್ಟ್ ಆಗ್ಬಿಡುತ್ತೆ ಸಡನ್ನಾಗಿ, ನಿಮ್ಗೆ ಗೊತ್ತಾಗಲ್ಲ. ಅದು ಒಂದೇ ಪ್ಯಾನಿಕ್ ಮೂಡಿಗೆ ಶಿಫ್ಟ್ ಆಗ್ತೀರಾ, ಗಾಡಿ ಹೋಗಲ್ಲ, ಸ್ವಲ್ಪ ಬೀಳ್ತದಾಗುತ್ತೆ. ಸೊ ಏನು ಮಾಡಿರಿ, ಅರ್ಧ ಬ್ರೇಕ್ ಹಿಡಿದೆ, ಯಾರೂ ಅಡ್ಡ ಬರಲ್ಲ ನಿಮಗೆ. ಸೊ ಸ್ವಲ್ಪ ನೀವು ಹಿಡಿದು ಇಲ್ಲಿ ಸ್ವಲ್ಪ ಬೇಕಾದ್ರೆ ಅಲ್ಲಿ ಬಂದು ನಿಂತ್ಕೊಳ್ಳಿ, ಕ್ಲಚ್ ಹಿಡ್ಕೊಂಡು ಮೆಲ್ಲಕ್ಕೆ ಬ್ರೇಕ್ ಹಿಡಿಯೋದು ಬಿಡೋದು. ಮೋಸ್ಟ್ ಆಫ್ ಆಲ್ ರೇರ್ ಬ್ರೇಕ್ ಟ್ರೈ ಮಾಡಿರಿ, ಕಂಫರ್ಟ್ ಆಗುತ್ತೆ. ಇಲ್ಲ ಬ್ರೇಕ್ ಇನ್ನೊಂದು ಆಕ್ಸಿಲೇಷನ್ ಕೊಡಿ, ಬಟ್ ಸಡನ್ನಾಗಿ ಕೊಟ್ಬಿಟ್ಟು ಬಿಡೋದು ಇದು ಮಾಡಬೇಡಿ. ಇದು ನಿಮ್ಗೆ ಏನಾಗುತ್ತೆ, ಗಾಡಿ ವಾಬಲ್ ಮಾಡಿಸುತ್ತೆ. ಗ್ರ್ಯಾಜುವಲಿ ತೊಗೊಂಡು ಕಾನ್ಸ್ಟೆಂಟ್ ಹೋಲ್ಡ್ ಮಾಡಿರಿ, ಫುಲ್ ಹೋಗ್ತೀರಾ, ರಿಲೀಸ್ ಮಾಡಿ. ಕೊಟ್ಟು ಬಿಡೋದು ಮಾಡಿದ್ರೆ ಏನಾಗುತ್ತೆ, ಗಾಡಿಗೂ ಕೂಡ ಸ್ಟ್ರೆಸ್ ಆಗ್ತಾ ಇರುತ್ತೆ, ಹಿಂದೆ ಮುಂದೆ ಒಂದು ಕೊಟ್ಟರೆ ಒಂದೇ ಸಮ ಹೋಗ್ತಾ ಇರುತ್ತೆ, ಬಿಟ್ಟರೆ ಮತ್ತೆ ಗಾಡಿ ಸ್ಲೋ ಆಗುತ್ತೆ. ಗಾಡಿ ಒಬ್ಬ ಗಾಡಿ ಹೋಗಿದ ತಕ್ಷಣ ವೆರಿ ಕಂಫರ್ಟಬಲ್, ಲೈಟ್ ವೆಯ್ಟ್ ಆ ಥರ ಮಾಡಿ. ಓಕೆ, ನನಗೆ ನಾಷ್ಟ ಮಾಡಿದ್ದಲ್ಲ, ಭಯಂಕರ ಹೊಟ್ಟೆ ಸಾಕಾಯ್ತಲ್ಲ ಆಗ್ಬಿಟ್ಟಿತ್ತು. ಊಟ ಕೊಟ್ಟಮೇಲೆ ಹೊಟ್ಟೆ ತುಂಬ ಊಟ ಮಾಡಿದೆ. ಇವಾಗ ಲಾಸ್ಟು ಮೊಸರನ್ನ ತಿಂತ ಕೂತಿದ್ದೀನಿ. ಎಲ್ಲ ಊಟ ಮಾಡ್ತಾ ಇದ್ದಾರೆ, ಸಿಗೋಣ. ಯಾರು ನಂಬದೆ ಇಲ್ಲ, ನಾವೆಲ್ಲ ಓಡಾಡ. First cake to Hunter. You're covering the club, Michael.
ಓಕೆ, ಸೊ ಎಲ್ರಿಗೂ ಟ್ರೈನಿಂಗ್ ಆಯಿತು, ಎಲ್ರದ್ದು ಊಟ ಗಿಡ ಮುಗಿಸ್ಕೊಂಡು ಬಂದು ಸ್ವಲ್ಪ ಕೇಕ್ ಕಟ್ಟಿಂಗ್ ಇತ್ತು ಮುಗಿಸ್ಕೊಂಡು ಇವಾಗ 3 ಜನ ಸರ್ಟಿಫಿಕೇಟ್ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಕೇಳೋಣ ಹೇಗಿತ್ತು ಇವತ್ತು ದಿನ ಅಂತ. ಸೊ ಫಸ್ಟ್ ನಿಮ್ದು ಇಂಟ್ರೊಡಕ್ಷನ್ ಕೊಟ್ಬಿಡಿ. ಹೂ ಆರ್ ಯು ಆ್ಯಂಡ್ ವಾಟ್ ಈಸ್ ಯುವರ್ ಪ್ರೊಫೆಷನ್, ವಾಟ್ ಎಕ್ಸೆಟ್ರಾ, ಜಸ್ಟ್ 2 ಲೈನ್. ಓಕೆ ಸೊ ನನ್ನ ಹೆಸರು ಪ್ರೇರಣಾ ಅಂತ. ನಾನು ಸ್ಕೂಲ್ನಲ್ಲಿ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ನನಗೆ ವೈ ಐ ವಾಂಟೆಡ್ ಟು ಕಮ್ ಫಾರ್ ದ ಬೂಟ್ ಕ್ಯಾಂಪ್ ಅಂತ ಹೇಳಿದ್ರೆ, ನಮ್ಮ ಅಕ್ಕನ ಫ್ರೆಂಡ್ ಒಬ್ಬರು ಭವಿಷ್ ಅಂತ, ಸೊ ಅವ್ರ ಅಮ್ಮ ಈ ಥರ ಬೂಟ್ ಕ್ಯಾಂಪ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ ಅಂತ ಗೊತ್ತಾಗಿತ್ತು. ಆ್ಯಂಡ್ ನನಗೆ ಅದೇನೋ ಒಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ನೋಡಿದ ತಕ್ಷಣ ಒಂಥರ ಕಣ್ಣಲ್ಲಿ ನನಗೆ ಆ ಬೈಕ್ ಬೇಕು ಅಂತ. ಬಟ್ ನಮ್ಮಮ್ಮ ಯಾವಾಗಲೂ ನೀನು ಬೈಕ್ ಇಟ್ಕೊಂಡು ಏನು ಮಾಡ್ತೀಯ, ಬರೀ ಮುಟ್ಬಾರ್ದು, ಅದನ್ನು ಓಡಿಸ್ಬೇಕು ಅಂತ ಗೇಲಿ ಮಾಡ್ತಿದ್ರು. ಸರಿ ಓಡಿಸೇ ಬಿಡೋಣ ಅಂತ ಲಾಸ್ಟ್ ಇಯರ್ ಇದೊಂದು ಗೋಲ್ ಇಟ್ಕೊಳ್ಳೋಣ ಮಾಡೋಣ ಅಂತ ರೆಡಿಯಾಗಿದ್ದೆ. ಬಟ್ ಲಾಸ್ಟ್ ಇಯರ್ ಆಗಬೇಕಾಗಿದ್ದು ಬೂಟ್ ಕ್ಯಾಂಪ್ ಆಗಲಿಲ್ಲ, ಈ ತಿಂಗಳು ಮಾಡ್ತಾರೆ ಅಂದರು. ಸೊ ದ್ಯಾಟ್ಸ್ ವೈ ಐ ವಾಂಟೆಡ್ ಟು ಕಮ್. ಸೊ ಯಾವಾಗಲೂ ಹೇಳ್ತಾರಲ್ವಾ, ಆಪರ್ಚುನಿಟಿ ಬಂದಾಗ ಕ್ಯಾಪಿಟಲೈಸ್ ಮಾಡ್ಕೊ ಅಂತ. ಸೊ ಐ ಗಾಟ್ ಅನ್ ಅಮೇಝಿಂಗ್ ಆಪರ್ಚುನಿಟಿ. ದೆನ್ ದ ಟ್ರೈನರ್ಸ್ ಹಿಯರ್ ವರ್ ಆಲ್ಸೋ ವೆರಿ ಗುಡ್, ಆ್ಯಂಡ್ ಐ ಹ್ಯಾಡ್ ಅನ್ ಅಮೇಝಿಂಗ್ ಟೈಮ್ sampling out different bikes, different heights, and getting not just like a group briefing but also an individual one-on-one attention that helped me understand. So ಎಷ್ಟೊಂದು ಜನ ಹೇಳ್ತಾರೆ, ನಮ್ಮ ಅಪ್ಪನೇ ಹೇಳ್ತಿದ್ರು, ಆಗ ಏನು 4-wheeler ಓಡಿಸ್ದಂಗೆ ಬೈಕ್ ಓಡಿಸು ಅಂತ, ಎತ್ತಿದ್ರೆ ಹಂಗೆ ಹಾರ್ಬಿಡತ್ತದು, ಅದು ಹಂಗಿಲ್ಲ. ಇದಕ್ಕೆ ಒಂದು ನಾಜೂಕಾಗಿ ಮಾಡಬೇಕು. ದಟ್ ಇಸ್ ಸಮ್ ಓವರ್ಲ್ಯಾಪ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಯು ನೀಡ್ ಸಮ್ ಗೈಡೆನ್ಸ್. ಸೊ ದ್ಯಾಟ್ ವೇ ದಿಸ್ ಟುಡೇ ವಾಸ್ ರಿಯಲಿ ಹೆಲ್ಪ್ಫುಲ್, ಇಟ್ ವಾಸ್ ವೆರಿ ಪ್ರೊಡಕ್ಟಿವ್. ಸೊ ದಟ್ಸ್ ವೈ ಐ ಕೇಮ್. ಸೇಮಾ ನಿಮ್ಗೆ ಏನು ಅನಿಸ್ತು, ವಾಟ್ ಯು ಫೆಲ್ಟ್ ಅಬೌಟ್ ಟುಡೇ, ಏನು ಅನಿಸ್ತು ಇವತ್ತಿಗೆ? ಸೊ ಈಗ ಈ ಬೂಟ್ ಕ್ಯಾಂಪ್ಗೆ ಹೆಂಗೆಸ್ಟ್ ನೀವೇನೆ ಏನಕ್ಕೆ ಓಡಿಸ್ಬೇಕಂತ ಇಷ್ಟ ಆಯಿತು ಮತ್ತೆ ಏನು? Hi, I'm Manasvi. I'm 16 years old, and then I'm from first PUC. ಎಲ್ಲರೂ ಹೇಳ್ತಾ ಇದ್ರು ನಾನು ತುಂಬ ಕುಳ್ಳಿ ಇದ್ದೀನಿ, ಐ ಕೆನಾಟ್ ರೀಚ್ ಬೈಕ್ ಆ್ಯಂಡ್ ಎವ್ರಿಥಿಂಗ್, ಆ್ಯಂಡ್ ಯು ಆರ್ ಟೂ ಯಂಗ್ ಟು ರೈಡ್ ಬೈಕ್, ಆ್ಯಂಡ್ ಐ ವಾಂಟೆಡ್ ಟು ರಿಯಲಿ ಲರ್ನ್, ಯಾಕಂದರೆ ತುಂಬ ಕ್ರೇಜ್ ಇತ್ತು ಬೈಕ್ ಓಡ್ಸೋಕ್ಕೆ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ದೆನ್ ನಂಗೆ ಎತ್ತಕ್ಕಾಗಲ್ಲ ಅಂತಲೂ ಭಯ ಇತ್ತು. ಆ್ಯಂಡ್ ದೆನ್ ಟುಡೇ ಐ ಕೇಮ್ ಹಿಯರ್, ಎವ್ರಿ ಒನ್ ವರ್ ರಿಯಲಿ ಕೈಂಡ್ ಟು ಮೀ. ಆಮೇಲೆ ಎಷ್ಟೊಂದು ಬೈಕ್ ಹೇಳ್ಕೊಟ್ರು, ಎಷ್ಟೊಂದು ಬೈಕ್ ಓಡಿಸ್ದೆ ಇವತ್ತು. ಇಟ್ ವಾಸ್ ರಿಯಲಿ ಗ್ರೇಟ್ ಆಪರ್ಚುನಿಟಿ ಫಾರ್ ಮೀ. ಥ್ಯಾಂಕ್ ಯು. ಸೇಮ್, ನಿಮ್ಗೆ ಏನು ಅನಿಸ್ತು ಇವತ್ತಿಂದು, ಯಾಕೆ ಬೈಕ್ ಕಲಿಬೇಕನ್ನಿಸ್ತು? ನೀನು ಏನು ಕೆಲಸ ಮಾಡ್ತೀಯ, ಯಾಕೆ ಬಂದೆ? Hi, I'm Dr. Prashanti. I'm a gynecologist. I always wanted to learn bike riding from my childhood, but I never got a chance. So I came through my friend Bhavish. So I got a chance to learn different kinds of bike, what we can do through that. And I felt more comfortable when they trained us. It was really good. It's a very great opportunity for me to learn through this way. Yeah. So we had a good day, essentially. ಥ್ಯಾಂಕ್ ಯು. ಒಂದೊಳ್ಳೆ ಸೀನ್ ಆಯಿತು. ಸೀನ್ ಮುಗಿಸ್ಕೊಂಡು ಇವಾಗ ಬಂದಿದ್ದಾಯಿತು. ಒಂದ್ಸಲಿ ಮೊಫ್ಲರ್ದೇನೋ ಡಿಬಿಗಳು ತೆಗೆದ್ಬಿಟ್ಟು ಓಡಿಸ್ವಿ. ನಮ್ಮ ಮನೆ ಬರೋಕ್ಕೆ ಟಿ ಕಾಪ್ಸ್ ಎಲ್ಲ ಇಲ್ಲೇ ಇದ್ದರು. ವಾರ್ನಿಂಗ್ ಕೊಟ್ಟು ಹೋಗಿದ್ದಾರೆ. ಸಾಕು, ವಾರ್ನಿಂಗ್ ಕೊಟ್ಟು ಹೋದರು, ಹಿಂಗೆಲ್ಲ ಮಾಡಬಾರ್ದಪ್ಪ, ನೀವು ಸೆನ್ಸ್ ಪಬ್ಲಿಕ್ ಪ್ಲೇಸ್ ಇದು, ನೀವು ಮಾಡ್ತಾರದು ಸರಿನಾ, ಹಾಗೆ ಹೀಗೆ ಅಂತೆಲ್ಲ ಬೈದರು. ಸೊ ಮುಗೀತು. ಬಾಯ್ 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 ಬಾಯ್. ಎಲ್ಲಿ ಅವರು ಅಮ್ಮ? ಅಷ್ಟು ಹುಷಾರಪ್ಪ. ಹಾಂ ಬಾಯ್. ಅಲ್ಲ, ಅವ್ರಿಗೂ ಬಾಯ್ ಹೇಳೋಣ ಅಂತ. ಬಾಯ್ 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 ಬಾಯ್. ಓಕೆ, ಸೊ ಹೊರಡ್ತಾ ಇದ್ದೀವಿ. ಬಾಯ್ ಬ್ರೋ, ಗುಡ್ ಬಾಯ್ 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 ಬಾಯ್. ಸೊ ನಮ್ಮ ಹುಡುಗ DJI 360 ತೊಗೊಂಡ್ಬಿಟ್ಟಿದ್ದಾನೆ ಫೈನಲಿನಲ್ಲಿ. ಆಸ್ಮೋ 360 ಚೆನ್ನಾಗಿದೆ. ಸೊ ನೆಕ್ಸ್ಟ್ ಯಾವ್ದಾದ್ರು ರೈಡಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಣ, ಹೇಗಿದೆ ಏನು ಅಂತ ನೋಡೋಣ. ಇವಾಗ ಸದ್ಯಕ್ಕೆ ಹೊರಟೆ 5:30 ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಾಯಿಲ್ಲ. ಇಲ್ಲೇ ರೈಟಲ್ಲಾಗಿರೋಣ, ಹೇಗೆ ಟೈಮ್ ಹೋಗ್ತಿದೆ, ಹೇಗೆ ಕಳೀತಿದೆ ಅಂತ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಟ್ರೈನಿಂಗ್ ಹೇಗಿತ್ತು ಅಂತೇಳಿ ತುಂಬ ಚೆನ್ನಾಗಿತ್ತು, ನೋಡಿರ್ತೀರ. ಒಂದು 3 ಜನನ ಕೇಳಿದೆ ಹೇಗಿತ್ತು, ಏನಂತು, ಏನಕ್ಕೆ ಬೈಕ್ನ ಕಲಿಬೇಕಂದ್ರು ಅಂತೇಳಿ. ಸೊ ಅವರು ಅವ್ರದ್ದು ಎಕ್ಸ್ಪೀರಿಯೆನ್ಸ್ನ ಮತ್ತು ಫೀಡ್ಬ್ಯಾಕ್ನ ಶೇರ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ಲವ್ಡ್ ಇಟ್. ನೆಕ್ಸ್ಟ್ ಟೈಮ್ ಇದೇ ಥರ ಆಪರ್ಚುನಿಟಿ ಸಿಕ್ಕಿದ್ರೆ ಗ್ಯಾರಂಟಿ ಮಾಡಬೇಕಂತ ಇಷ್ಟಪಡ್ತೀನಿ. ಆ್ಯಂಡ್ ಹರೀಶು ಏನು ಗಿರಣ ಅದು, ಹರಿಸೋತ್ಸವನ ಹರಿತ್ಸೋತ್ಸವ, ಹಾಂ ಹಸಿರೋತ್ಸವ, ಹಸಿರೋತ್ಸವ ಫಾರ್ಮ್ ಅವರು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಐ ನೋ ಈ ವ್ಲಾಗ್ ನೋಡ್ತೀರಾ ಅಂತ. ಸೊ ಥ್ಯಾಂಕ್ ಯು. ಸೊ ಮತ್ತೆ ಅಲ್ಲ, ನಾನೇ ಡಾಟರಿ
ನಾನು ಇದ್ದೀನಂದರೆ ಡಾಟ್ ಅದು. ಓಕೆ, ಹಸಿರೋತ್ಸವ ಫಾರ್ಮ್ವರೆಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಡಾಟ್ಗೆ ಅಂದರೆ ಒಂದು ರಿಕ್ವೆಸ್ಟ್ ಬಂದಾಗ ಇಮಿಡಿಯೇಟ್ ನನಗೆ ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಗಿರಿ ಅಣ್ಣ. ಓಕೆನಾ, ಥ್ಯಾಂಕ್ ಯು. ಐ ಥಿಂಕ್ ಅದು ಸ್ಪೀಕರ್ ರೆಕಾರ್ಡ್ ಮಾಡುತ್ತೆ ಅನ್ಸುತ್ತೆ ಕ್ಲೀನಾಗೆ, ಮೈಕ್ ನಂದು. ಸೊ ಚೆನ್ನಾಗಿತ್ತು ಈವೆಂಟು, ಎಲ್ಲ ಆಯಿತು. ಸದ್ಯಕ್ಕೆ ಗೋಯಿಂಗ್ ಹೋಮ್. ಥ್ಯಾಂಕ್ ಯು ಯಾರು ಅಟೆಂಡ್ ಮಾಡಿದ್ರೆ ಅವರೆಲ್ರಿಗೂ. ಯಾರಲ್ಲಾದರೂ ಬೇಜಾರಾಗಿದ್ದರೆ ಹೇಳ್ಕೊಡೋದ್ರಲ್ಲಿ ನಾವು ಮಿಸ್ ಮಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹಾಂ, ಲಿಟ್ರಲಿ ಯಾರ ಹೆಸರು ನನಗೆ ಗೊತ್ತಿಲ್ಲ ಅಲ್ಲಿ ಬಂದವ್ರದ್ದು, ಬಟ್ ಯಾರೇ ಏನೇ ಕರೆದ್ರೂ ಎಲ್ರಿಗೂ ಹೇಳ್ಕೊಡಿ. ಐ ಥಿಂಕ್ ಅಲ್ಲಿರೋ ಎಲ್ರಿಗೂ ನನ್ನ ಹೆಸರು ಗೊತ್ತು, ನನಗೆ ಯಾರ ಹೆಸರು ಗೊತ್ತಿಲ್ಲ. ಅವ್ರು ಇವ್ರದ್ದು ಮಾತ್ರ ಗೊತ್ತು, ಆರ್ಗನೈಸರ್ ಆರ್ತಿ ಅವ್ರದ್ದು ಒಬ್ಬರದೇ ಹೆಸರು ಗೊತ್ತಿರೋದು, ಇನ್ನು ಯಾರದೇ ಹೆಸರು ಗೊತ್ತಿಲ್ಲ ನನಗೆ. ಇಲ್ಲಿಂದ ಶಾಸ್ತ್ರಿ ಮನೆ ಹತ್ರ ಬಂದ್ವಿ. ಅವನು ನೋಡಿ ನಂತರ ಬೆಂಡ್ ಪೈಪ್ ಹಾಕಿ KTMದು ಮಫ್ಲರ್ ಹಾಕಿದ್ದಾನೆ. ಆ್ಯಕ್ಚುಲಿ ತುಂಬ ಬೇಸಿಯಾಗಿ ಚೆನ್ನಾಗಿದೆ ನೋಡ್ರಿ. ಸೌಂಡ್ ಅದು ಡಿಫ್ರೆನ್ಸೇ ಇಲ್ಲ, ಸ್ಟಾಕ್ ಅನಿಸುತ್ತೆ ಅದನ್ನು ಸೌಂಡ್ ಕೇಳಿದಾಗ. ಸೊ ಅವ್ರ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟಣ ಸಬ್ಸ್ಕ್ರೈಬ್ ಆಗಿರಿ, ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಿಗೋದ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.